ಧನೀರ್ ಬಾಯ್ ಮುಖದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ ಇರ್ಬೇಕಿತ್ತು. ನಾನೇನ್ ಅನ್ಕೊಂಡು ಹೋದ್ನೆ ಅದು ಇರ್ಲಿಲ್ಲ. ಅದು ಏನಂದ್ರೆ ಹಯಗ್ರೀವ ಸಿನಿಮಾ ನೋಡ್ಕೊಂಡು ಥಿಯೇಟರ್ ಇಂದ ಹೊರಗ್ ಬಂದು ಸಿನಿಮಾದ ರಿವ್ಯೂ ಹೇಳ್ತಾ ಇದ್ದೀನಿ. ಸಿನಿಮಾ ಹೇಗಿದೆ ಅಂದ್ರೆ 50-50 ಅಂದ್ರೆ ಸ್ವಲ್ಪ ಇಷ್ಟ ಆಯ್ತು, ಸ್ವಲ್ಪ ಕಷ್ಟ ಆಯ್ತು. ಫುಲ್ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಧನ್ವೀರ್ ಕಟ್ಟೋಟ, ಬಾಡಿ, ಪೊಲೀಸ್ ಲುಕ್ ತುಂಬಾ ಕ್ರೇಜಿ ಅನಿಸಿತು. ಮುಖದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ ಇರ್ಬೇಕಾಗಿತ್ತು. ಮಾನವನ ಕ್ರೂರವಾಗಿ ಸಾಯಿಸುತ್ತಾ ಹೋಗ್ತಾನೆ. ರಾಕ್ಷಸ ಯಾವ ಕಾರಣಕ್ಕೆ ಸಾಯಿಸ್ತಾನೆ? ಆತನ ಮನುಷ್ಯರನ್ನು ಈ ತರ ಸಾಯಿಸೋದು ತಪ್ಪ ಸರಿನಾ? ನೀವು ಹುಡುಕಬೇಕಂದ್ರೆ ಈ ಸಿನಿಮಾನ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಬೇಕು. ಕೆಲವರಿಗೆ ಈ ಸಿನಿಮಾ ಇಷ್ಟ ಆಗೋದು ಕಷ್ಟನೂ ಆಗಬಹುದು. ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಕಷ್ಟ ಈ ಸಿನಿಮಾ. ಒಂದೊಂದು ದೃಶ್ಯಗಳು ಇರುತ್ತೆ, ಕಣ್ಮುಚ್ಕೋಬೇಕು ಆ ತರ ಇರುತ್ತೆ. ಯಾವುದೇ ತರ ರಿಯಲ್ ಇರೋದಿಲ್ಲ, ಎಲ್ಲ ಗ್ರಾಫಿಕ್ಸ್ ಇರುತ್ತೆ. ಧನ್ವೀರಣ್ಣ ಅವರು ಇನ್ನೂ ಸ್ವಲ್ಪ ಎಫೆಕ್ಟ್ ಹಾಕಬಹುದಿತ್ತಲ್ಲ ಅಂತ ಅನಿಸಿತು. ಚೆನ್ನಾಗಿದೆ, ನೋಡಬಹುದು. 50-50% ಇದೆ. ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾಕ್ಕೆ ನಾ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 5ಗೆ 3 ಕೊಡ್ತೀನಿ. ಈ ಸಿನಿಮಾನ ನೀವು ನೋಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ.